ಇವತ್ತು ಕಾಂಗ್ರೆಸ್ ವಿರುದ್ಧ ಬಿಜೆಪಿಯರು ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಮಾಜಿ ಸಚಿವರು ಮತ್ತು ಬಿಜೆಪಿ ಹಿರಿಯ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಇರುವಂಥದ್ದು. ಸರ್, ಇವತ್ತು ಪ್ರತಿಭಟನೆಯ ಉದ್ದೇಶ ಏನಾಗಿದೆ ಸರ್? ತಮಗೆಲ್ಲ ಗೊತ್ತಿರುವಂಥದ್ದು ನಿನ್ನೆ ನಡೆದಿರೋ ಘಟನೆಗಳು. ಭಾರತೀಯ ಜನತಾ ಪಕ್ಷ ಶಾಂತಿಯುತವಾಗಿ ಕಾಂಗ್ರೆಸ್ ಅವರ ವಿರುದ್ಧ ಇವತ್ತು ಅವರೇನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಇಮೇಜ್ಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊತಾ ಇದ್ದಾರೋ ಆ ವಿಚಾರವಾಗಿ ನಾವು ಹೋರಾಟ ಮಾಡೋ ಪ್ರಯತ್ನದಲ್ಲಿ ಹೋದಾಗ ಒಂದು ಪ್ರೀ ಪ್ಲ್ಯಾಂಡ್ ಆಗಿ ಇವತ್ತು ಮೊಟ್ಟೆ, ದೊಣ್ಣೆ, ಮಚ್ಚು, ಲಾಂಗ್ಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಅವ್ರೇನು ಮಾಡಿದ್ದಾರೆ ಅದನ್ನು ಇವತ್ತು ವಿರೋಧಿಸಿ ನಿನ್ನೆ ಕಮಿಷನರ್ಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಕಮಿಷನರ್ ಕೂಡ 5 ಮಂದಿನ ಬಂಧನ ಮಾಡಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದರೊಟ್ಟಿಗೆ ಇನ್ನೂ ಭಾಳಷ್ಟು ಮಂದಿನ ಅವರು ಬಂಧನ ಮಾಡಬೇಕಾಗಿತ್ತು. ಇವತ್ತು ನಾವು ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ನಮ್ಮ ನಾಯಕರುಗಳೆಲ್ಲ ಸೇರಿ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇವತ್ತು ನಾನು ಒಂದೇ ತಮ್ಮ ಟಿ ವಿ ಮೂಲಕ ಹೇಳುವಂಥದ್ದು, ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಕಾಕ್ರೋಚ್ ಕಾಂಗ್ರೆಸ್ ಪಕ್ಷ ಅಂತೇಳಿ ಅವ್ರ ಹೆಸರನ್ನು ಬದಲಾಯಿಸಿಕೊಳ್ಳುವಂಥ ಒಂದು ಸ್ಥಿತಿಗೆ ತಲುಪಿದ್ದಾರೆ ಅವರು. ಸರ್, ಈ ಮೊಟ್ಟೆ ಎಸೆಯೋ ಪ್ರಕರಣ, ಮೊಟ್ಟೆ ಎಸೆಯೋ ಪದ್ಧತಿನ ನೀವು ಯಾವ ಥರ ನೋಡ್ತೀರಾ? ಯಾಕೆಂದರೆ ಇದು ಸರಿಯಲ್ಲ. ರಾಜಕೀಯದಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಈ ಥರ ಅಂಥದ್ದು ನಡೆಯಲ್ಲ. ಬಟ್ ಈ ಎಸ್ತಿರೋದು ಯಾವ ರೀತಿ ನೀವು ನೋಡ್ತೀರಾ? ಇವತ್ತು ನಮ್ಮ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ನಿನ್ನೆ ಒಂದು ಮಾತನ್ನು ಹೇಳಿದರು. ಏನಂತೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಹರಿಪ್ರಸಾದ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯರು ಅಂತ ಹೇಳ್ಕೊಂಡು ಆ ಒಂದು ರೌಡಿಸಮ್ನ, ಗುಂಡಾಯಿಸಮ್ನ ಮತ್ತೆ ತೊಗೊಂಡು ಬರೋದ್ರ ಮೂಲಕ ಇನ್ನೊಮ್ಮೆ ಅಧಿಕಾರಕ್ಕೆ ಬರಬೇಕನ್ನೋ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಹೆದರಿಸುವಂಥ ಒಂದು ಪ್ರಯತ್ನ. ಇದಕ್ಕೆ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಾಗಲಿ, ನಾಯಕರುಗಳಾಗಲಿ ಎದುರು ಪ್ರಶ್ನೆಯೇ ಇಲ್ಲ. ತಾವು ಹೇಳಿದಂಗೆ ರಾಜ್ಯದಲ್ಲಿ ಮೊದಲನೇ ಬಾರಿ ಇಂಥ ಒಂದು ಸಂಸ್ಕೃತಿಗೆ ಅವರು ಮುಂದಾಗಿದ್ದಾರೆ. ಕಾಂಗ್ರೆಸ್ ಅವರು ಗೂಂಡಾ ಸಂಸ್ಕೃತಿಗೆ ಮುಂದಾಗಿದ್ದಾರೆ. ಬರೋ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನರು ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬುದ್ಧಿ ಕಲಿಸುವಂಥ ಒಂದು ಸಮಯ ಹತ್ತಿರಕ್ಕೆ ಬಂದಿದೆ. ಸರ್, ಆತ್ಮರಕ್ಷಣೆಗಾಗಿ ನಾವು ನಿನ್ನೆ ನಡೆದಂತಹ ಘಟನೆ ಹೊರತು ನಾವು ಉದ್ದೇಶಪೂರ್ವಕ ಅಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು. ಅಂದರೆ ಆತ್ಮರಕ್ಷಣೆ ಇವತ್ತು ಅವ್ರದ್ದೇ ಸರ್ಕಾರ ಇಟ್ಕೊಂಡು 150-200 ಮಂದಿ ಪೊಲೀಸರು ಹೆಜ್ಜೆಗೆ ಸಾವಿರಾರು ಮಂದಿ ಪೊಲೀಸರನ್ನ ಅವ್ರ ಕೈಲಿ ಇಟ್ಕೊಂಡು ಅವರು ಇವತ್ತು ಬಿ ಜೆ ಪಿ ನಾಯಕರುಗಳ ಮೇಲೆ, ಕಾರ್ಯಕರ್ತರುಗಳ ಮೇಲೆ ದಾಳಿ ಮಾಡಿ ಆತ್ಮರಕ್ಷಣೆ ಅನ್ನುವಂಥ ಪದ ಅವರು ಬಳಸ್ತಾರೆ ಅಂತಂದರೆ ಇದು ನೋಡೋದಕ್ಕೆ ಜೋಕ್ ಥರ ನಿಮ್ಗೆ ಕಾಣಿಸ್ತಾ ಇಲ್ಲನ? ಸರ್, ಅವ್ರು ಹೇಳ್ತಿದ್ದಾರೆ ನಾವು ವಿದ್ಯಾರ್ಥಿಗಳ ಪರ, ವಿದ್ಯಾರ್ಥಿಗಳ ಮೇಲೆ ಆದಂತಹ ಅಲ್ಲೇ ಅದ್ರ ಪರವಾಗಿ ನಾವು ವಿದ್ಯಾರ್ಥಿ ಪರವಾಗಿ ಮತ್ತು ನೀಟ್ ಎಕ್ಸಾಮ್ ಅಕ್ರಮವಾಗಿ ನಾವು ನಿಂತಿರೋವಂಥದ್ದು, ನಾವು ಯಾವುದೇ ಕೀಳ ರಾಜಕೀಯ ಈ ವಿಚಾರದಲ್ಲಿ ಮಾಡ್ತಿಲ್ಲ ಅಂತ. ನೋಡಿ, ಅವರು ಮಾಡ್ತಾ ಇರೋದು ರಾಜಕೀಯನೇ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆ ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳು ಅವ್ರನ್ನ ಇವತ್ತು ಆಹ್ವಾನ ಮಾಡಿ ಅವ್ರಿಗೆ ಗೌರವ ಸಲ್ಲಿಸೋದನ್ನು ನೋಡಿ ತಡ್ಕೊಳ್ಳಿಕ್ಕೆ ಆಗದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ಕಾಕ್ರೋಚ್ ಒಂದು ಅವ್ರನ್ನ ಮುಂದೆ ಇಟ್ಟು ಇವತ್ತು ಕಾಕ್ರೋಚ್ ಕಾಂಗ್ರೆಸ್ ಪಕ್ಷವಾಗಿ ಮಾರ್ಪಟ್ಟು ಇವತ್ತು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಅವರು ಇನ್ನೂ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಹೋಗುತ್ತೆ ಅಷ್ಟೇ. ಕೊನೆ ಪ್ರಶ್ನೆ ಸರ್, ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳುವಲ್ಲಿ ಹಿನ್ನಡೆ ಆಯಿತಾ ಅಥವಾ ಲೇಟ್ ಆಯಿತಾ ಅನ್ನೋ ಪ್ರಶ್ನೆ. ಹಾಗಂತಲ್ಲ, ಇವತ್ತು 2004 ಮತ್ತು 2014 ನಡುವೆ ಇವತ್ತು 10 ನಿಮಗೆ ಬೇರೆ ಸ್ಕ್ಯಾಮ್ಗಳು ಬಿಟ್ಬಿಡಿ, ಈ ನ್ಯೂಸ್ ಪೇಪರ್ಗಳು ನಮ್ಮ ಕ್ವಶನ್ ಪೇಪರ್ಸ್ ಲೀಕೇಜ್ ಏನಾಗಿದೆ, ಮೋರ್ ದೆನ್ 10 ಸ್ಕ್ಯಾಮ್ಗಳು ಇವತ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲೇ ಆಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸರ್ಕಾರ ಕ್ರಮ ಕೈಗೊಳ್ತಾ ಇದ್ದಾರೆ. ಇವತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಶಿಕ್ಷೆಗೆ ಒಳಪಡೋದಕ್ಕೆ ಇವತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್. ಇಷ್ಟು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯ್ಕ, ಫ್ರೀಡಮ್ ಟಿವಿ, ಬೆಂಗಳೂರು.